ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಾಯ. ನಾವು ಇವತ್ತಿನ ವಿಡಿಯೋದಲ್ಲಿ ಸಿದ್ಧಾರ್ಥ ಗೌತಮ ಮತ್ತು ಯಶೋಧರೆಯ ನಡುವೆ ಸಿದ್ಧಾರ್ಥ ಗೌತಮರು ಗೃಹ ತ್ಯಾಗಕ್ಕಿಂತ ಮುಂಚೆ ನಡೆದಂಥ ಒಂದು ಮಾತುಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಿದ್ಧಾರ್ಥ ಗೌತಮರು ಶಾಕ್ಯ ಸಭೆಯನ್ನು ಮುಗಿಸಿಕೊಂಡು ಅರಮನೆಗೆ ಬರುವಷ್ಟರಲ್ಲಿಯೇ ಸಭೆಯಲ್ಲಿ ನಡೆದಂಥ ಎಲ್ಲ ವಿಷಯವೂ ಅರಮನೆ ತುಂಬಲ್ಲ ಎಲ್ಲರಿಗೂ ಗೊತ್ತಾದಂಥ ಮಾತಾಗಿತ್ತು. ಹಾಗಾಗಿ ಸಿದ್ಧಾರ್ಥ ಗೌತಮರು ಅರಮನೆಗೆ ಬಂದ ನಂತರ ತನ್ನ ತಂದೆ ತಾಯಿಗೆ ತಾನು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅವರು ವಿಸ್ತಾರವಾಗಿ ತಿಳಿಸಿ ಹೇಳುತ್ತಾರೆ. ನಂತರ ಅವರ ಪತ್ನಿಯಾದ ಯಶೋಧರೆಯ ಕೋಣೆಗೆ ಹೋಗುತ್ತಾರೆ. ಕೋಣೆಗೆ ಹೋದ ನಂತರ ಯಶೋಧರೆಗೆ ಸಭೆಯಲ್ಲಿ ತಾನು ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಯಾವ ರೀತಿ ಹೇಳಬೇಕು ಅಂತಕ್ಕಂಥದ್ದು ತೋಚದೇನೆ ಅಥವಾ ಗೊತ್ತಾಗದೇನೆ ಏನು ಮಾಡ್ತಾರೆ, ಕೋಣೆಯಲ್ಲಿ ಒಂದು ಕಡೆ ಸುಮ್ಮನೆ ನಿಂತುಕೊಳ್ಳುತ್ತಾರೆ. ಆದರೆ ಯಶೋಧರೆಗೂ ಸಹ ಸಭೆಯಲ್ಲಿ ನಡೆದಂಥ ಎಲ್ಲ ವಿಷಯ ಗೊತ್ತಾಗಿತ್ತು. ಹಾಗಾಗಿ ಯಶೋಧರೆಯು ಸಿದ್ಧಾರ್ಥ ಗೌತಮರನ್ನು ಕುರಿತು ಹೇಳುತ್ತಾರೆ, ಸಭೆಯಲ್ಲಿ ನಡೆದ ಎಲ್ಲ ವಿಷಯದ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಾರೆ. ಆವಾಗ ಸಿದ್ಧಾರ್ಥ ಗೌತಮರು ಹೇಳ್ತಾರೆ ಯಶೋಧರೆಯನ್ನು, ಹಾಗಾದರೆ ನಾನು ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನಿನಗೇನು ಅನಿಸುತ್ತದೆ ಅಂತ ಹೇಳ್ತಾರೆ. ಆವಾಗ ಯಶೋಧರೆ ಅಂತಾರೆ, ನಾನೇನಾದರೂ ನಿಮ್ಮ ಸ್ಥಾನದಲ್ಲಿದ್ದರು ನಾನೂ ಸಹ ಇದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದೆ, ಯುದ್ಧ ಮಾಡಲು ನಾನು ನಿರಾಕರಣೆ ಮಾಡುತ್ತಿದ್ದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಸದಾ ನೀವು ಯುದ್ಧವನ್ನು ಮಾಡೋದನ್ನು ನಿಲ್ಲಿಸಲು ಹಾಗೂ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಲುವಾಗಿ ನೀವೇನು ಗೃಹ ತ್ಯಾಗ ಮಾಡುವ ನಿರ್ಧಾರವನ್ನು ಮಾಡಿದ್ದೀರಿ, ಅದು ಸೂಕ್ತವಾಗಿದೆ. ನಾನು ಸಹ ನಿಮ್ಮ ಜೊತೆಗೆ ಬರ್ಬೋದಾಗಿತ್ತು, ಆದರೆ ರಾಹುಲನು ಚಿಕ್ಕವನಿದ್ದಾನೆ, ಹಾಗಾಗಿ ನಾನು ನಿಮ್ಮ ಜೊತೆ ಬರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನೀವೇನು ಮನೆಯ ಕಡೆಯಿಂದ ಯಾವುದೇ ಚಿಂತೆಯನ್ನು ಮಾಡಬೇಡಿ. ನಾನು ನನ್ನ ಶರೀರದಲ್ಲಿ ಉಸಿರಿರುವವರೆಗೂ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಸಿದ್ಧಾರ್ಥ ಗೌತಮರಿಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿ ಅವರು ಗೃಹ ತ್ಯಾಗಕ್ಕೆ ಒಂದು ತೆಗೆದುಕೊಂಡಂಥ ನಿರ್ಧಾರವನ್ನು ಮುಂದುವರಿಸಲು ಅವರು ಅನುಮತಿಯನ್ನು ಕೊಡುತ್ತಾರೆ. ಇದು ಸಿದ್ಧಾರ್ಥ ಗೌತಮ್ ಮತ್ತು ಯಶೋಧರೆಯ ನಡುವೆ ನಡೆದಂಥ ಒಂದು ಚರ್ಚೆ ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹ್ಯೂಮ್ಯಾನಿಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಾಯ.